ಇವತ್ತು ಸ್ಯಾಟರ್ಡೇ ಆ್ಯಂಡ್ ನಾನು ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು. ಸೊ ಇವತ್ತು ನಾನು ಏನು ಕಾಲೇಜ್ ಹತ್ರ ಹೋಗ್ಬೇಕಂದ್ರೆ ನಂದು ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡಬೇಕಾಯ್ತು. ಅಂದರೆ ನನ್ನ MBAದು ಮಾರ್ಕ್ಸ್ ಕಾರ್ಡ್ ನಾನು ತುಂಬ ದಿನ ಆಯಿತು ಕಲೆಕ್ಟೇ ಮಾಡಿರಲಿಲ್ಲ. ಸೊ ಫೈನಲಿ ಒಂದು ಸ್ಯಾಟರ್ಡೇ ಡಿಸೈಡ್ ಮಾಡಿದೆ ಹೋಗೇ ಬಿಡೋಣ ಅಂತ. ಎಲ್ಲ ಚೆಕ್ ಮಾಡ್ಕೊಂಡಿರ್ತಾರ ಅಂತ ಕೇಳಿಬಿಟ್ಟು ಹೋದೆ. ಏನು ಗೊತ್ತಾ, ಲೈಕ್ ತುಂಬ ವರ್ಷ ಆಗಿಬಿಟ್ಟಿತ್ತಲ್ಲ ನಾ ಆ ಕಡೆ ಹೋಗ್ಬಿಟ್ಟು ನಂಗೆ ಏನಂತ ಗೊತ್ತೇ ಆಗ್ತಾಯಿಲ್ಲ. ರೋಡೆಲ್ಲ ಈ ಥರ ಎಲ್ಲ ಏನೋ ಸ್ಕೈ ವಾಕ್ ಎಲ್ಲ ಇನ್ನೂ ಬಿಲ್ಡ್ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ನಾನು ಇಲ್ಲಿ ಹೋಗ್ತಾ ಇರೋ ಹುಡುಗರನ್ನ ಫಾಲೋ ಮಾಡ್ಕೊಂಡು ನೋಡಿದೆ. ಅಲ್ಲಿ ಗೊತ್ತಾಯಿತು ಕೆಲವೊಂದು ಓಪನಿಂಗ್ ಇದೆ, ಏನೋ ಕ್ರಾಸ್ ಮಾಡಿದ್ಮೇಲೆ ಕಾಲೇಜ್ ಕಡೆಗೆ ಓಪನಿಂಗ್ ಇದೆ ಅಂತ. ಲಕ್ಕಿಲಿ ಇಲ್ಲಾಂದರೆ ನಾನು ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಏನೇನು ಆಗ್ತಿದೆ, ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಬಿಕಾಸ್ ಅಲ್ಲಿ ಯಾರೂ ಇರಲೂ ಇಲ್ಲ. ಆಮೇಲೆ ಇಬ್ಬರು ಕಾಲೇಜ್ ಹುಡುಗರ ಥರ ಕಾಣಿಸಿದ್ರು. ಸೊ ಅವ್ರನ್ನೇ ಫಾಲೋ ಮಾಡಿದೆ. ಆಮೇಲೆ ಗೊತ್ತಾಯಿತು ಓಕೆ ಇಲ್ಲಿಂದ ವೇ ಇದೆ ಅಂತ. ಸೊ ಹಿಂಗೆ ದಾಟ್ಕೊಂಡು ಬಂದೆ. ಆಫ್ಟರ್ ಲಾಂಗ್ ಟೈಮ್ ಕಾಲೇಜಿಗೆ ಹೋಗ್ತಾ ಇರೋದು. ಸೊ ಒಂಥರ ನಾಸ್ಟಾಲ್ಜಿಕ್ ಮೂಮೆಂಟ್ಸ್. ಬಿಕಾಸ್ ಆ ಕಡೆ ಸೈಡಲ್ಲೆಲ್ಲ ಬೆಂಚಸ್ ಹತ್ರ ಎಲ್ಲ ಕೂತ್ಕೊಂಡು ಎಕ್ಸಾಮಿಗೆ ಓದ್ತಾ ಇದ್ದಿದ್ದು, ಅದು ಇದು ಫುಲ್ ಟೆನ್ಷನ್ ಮಾಡಿಕೊಂಡು ಎನಿವೇಸ್ ಫೈನಲಿ ಮುಗಿಸಿದಾಯಿತು. ಬಟ್ ಒನ್ ಥಿಂಗ್ ಏನಂದರೆ, ನಾನು ಹೋಗಿದ್ದು 1-2 ಸೆಮಿಸ್ಟರ್ ಅನ್ಸುತ್ತೆ. ಇನ್ನು 2 ಸೆಮಿಸ್ಟ್ರಲ್ಲಿ ಆಬ್ವಿಯಸ್ಲಿ ಕೋವಿಡ್ ಟೈಮ್ ಅದೇ ಆಗೋಯಿತು. ಮನೆಯಲ್ಲೇ ಆನ್ಲೈನ್ ಕ್ಲಾಸಸ್ ಅದು ಇದು ಅಂತ ಹಾಗೆ ಕಳೆದ್ಬಿಟ್ವಿ. ಬಟ್ ಕ್ಯಾಂಪಸ್ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ. ಲೈಕ್ ಇಟ್ಸ್ ಟೂ ಗುಡ್. ತುಂಬ ಏನು ಹೇಳ್ತಾರೆ, ಫುಲ್ ಗ್ರೀನ್, ಆಮೇಲೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಯಾಂಪಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಬೇಸಿಕಲಿ ಕ್ಯಾಂಪಸ್ ಅಂತೂ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬರ್ತಾ ಇದೆಲ್ಲ. ಬಟ್ ಅದನ್ನ ಡಿಮಾಲಿಷ್ ಮಾಡ್ತಾಯಿದ್ರು. ಲೈಕ್ ನಿಮಗೆ ತೋರಿಸ್ತೀನಿ, ಅದು ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ನಾನು ಓದಿದ್ದು ಈ ಬಿಲ್ಡಿಂಗಲ್ಲಿ, ಇವಾಗ ನೋಡ್ತಾ ಇದ್ದೀರಲ್ಲ. ಸೊ ಈ ಬಿಲ್ಡಿಂಗ್ ಏನೋ ಡೆಮಾಲಿಷ್ ಮಾಡಿ ಏನೇನೋ ರೆನೋವೇಟ್ ಮಾಡ್ತಾಯಿದ್ರು. ಸೊ ಗೊತ್ತಿಲ್ಲ. ಆಮೇಲೆ ನಂಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸರಿ ಬಿಡು, ನೋಡೋಣ ಯಾವಾಗಲಾದರೂ ಅಂತ ಹೇಳಿಬಿಟ್ಟು. ಸೊ ನಾನು ಟೀಚರ್ಸ್ನೆಲ್ಲ ಮೀಟ್ ಮಾಡಬೇಕು, ನೋಡೋಣ. ನಾನು ಅಂದ್ಕೊಂಡೆ ನನ್ನ ಸಿಗ್ನೇಚರ್ ತೊಗೊಳೋಕ್ಕೆ ನನ್ನ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅಂತ. ಬಟ್ ಅದು ನೆಸೆಸಿಟಿನೇ ಬರಲಿಲ್ಲ. ಆ್ಯಂಡ್ ಸೊ ಇದು ಕ್ಯಾಂಪಸ್ ಒಳಗಡೆ ಬಂದರೆ ನೋಡ್ತಾ ಇರ್ಬೋದು ಇಷ್ಟು ಹ್ಯೂಜ್ ಆಗಿದೆ ಅಂತ. ಬಿಕಾಸ್ ಇದರಲ್ಲಿ ಇಂಜಿನಿಯರಿಂಗ್ ಎಲ್ಲ ಇದೆ. ಆ್ಯಂಡ್ ನನಗೆ ಪ್ರಾಸೆಸ್ ಮೋಸ್ಟ್ಲಿ ಅಂದ್ಕೊಂಡೆ ತಲೆನೋವಾಗ್ಬಿಡುತ್ತಪ್ಪ, ಹೋದರೆ ಒಂದು ದಿನ ಎಲ್ಲ ಆಗಿಬಿಡುತ್ತೆ ಅಂತ ಎಲ್ಲ. ಸೊ ನೋಡ್ತಾ ಇರ್ಬೋದು, ಸ್ಪೆಷಲಿ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಇರಬೇಕಾದ್ರೆ ನೋಡ್ಬೇಕು ನೀವು ಎಷ್ಟು ಫಿಲ್ ಆಗಿರುತ್ತೆ ಅಂತ. ಫುಲ್ ಅಂದು ಎಕ್ಸಾಮ್ ಟೈಮ್ಸಲ್ಲಂತೂ ಕೇಳೋದೇ ಬೇಡ. ಎಲ್ಲಿ ಒಂದು ಸ್ವಲ್ಪನೂ ಜಾಗನೇ ಇರಲ್ಲ, ಅಷ್ಟು ಜನ ತುಂಬ್ಕೊಂಡು ಬಿಟ್ಟಿರ್ತಾರೆ ಕ್ಯಾಂಪಸಲ್ಲಿ. ಬಟ್ ಎನಿವೇಸ್, ಸೊ ನಾನು ಏನೋ ಸ್ವಲ್ಪ ಅದು ರೆಸಿಪ್ಟ್ ಎಲ್ಲ ಇರುತ್ತಲ್ಲ, ನೋ ಡ್ಯೂ ಸರ್ಟಿಫಿಕೇಟ್ ಏನೋ ಕೊಡಬೇಕು ಅಂತೆಲ್ಲ ಹೇಳಿದರು. ಅದನ್ನೆಲ್ಲ ಮುಗಿಸ್ಕೊಂಡು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ, ಲೈಬ್ರರಿಯಲ್ಲಿ ಎಲ್ಲ ಸಿಗ್ನೇಚರ್ ತೊಗೊಂಡು ಫೈನಲಿ ನಾನು ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಕ್ಯಾಂಟೀನ್ ಇದೆ ಆಯಿತಾ. ದಟ್ ಸ್ಪಾಟ್ ನಂಗೆ ತುಂಬ ಇಷ್ಟ. ಆ ಸ್ಪಾಟ್ ಎಲ್ಲಿ ಅಂದರೆ ಅಲ್ಲಿ ಅಂಬ್ರೆಲಾಸ್ ಹಾಕಿದ್ದಾರೆ. ಒಂಥರ ಡಿಫ್ರೆಂಟ್ ಡಿಸೈನ್ ಅದು. ಲೈಕ್ ಊಟ ಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಶೋ ಯು ದೇರ್. ಸೊ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಬಂದು ನಾವು ಯಾವಾಗ್ಲೂ ನಮ್ಮ ಲಂಚ್ನೆಲ್ಲ ಇಲ್ಲೇ ಬಂದು ಮಾಡ್ತಾ ಇದ್ದಿದ್ದು. ಸೊ ಇಲ್ಲೇ COE ಆಫೀಸ್ ಇದ್ದಿದ್ದು. ಅಲ್ಲಿ ಹೋಗ್ಬಿಟ್ಟು ನನ್ನದು ಮಾರ್ಕ್ಸ್ ಕಾರ್ಡೆಲ್ಲ ಕಲೆಕ್ಟ್ ಮಾಡಿ ಹೊರಟೆ. ಆಮೇಲೆ ಮತ್ತೆ ಮನಸ್ಸಲ್ಲಿ ಓಕೆ ಇನ್ನೊಂದು ದಿನ ಬರ್ತೀನೋ ಇಲ್ವೋ ಅಂತ ಹೇಳಿಬಿಟ್ಟು, ಬಿಕಾಸ್ ನನಗೆ ಇಲ್ಲಿ ಊಟ ತುಂಬ ಚೆನ್ನಾಗಿದೆ. ಇದು ಕೇಟ್ರಿಂಗ್ ಬಂದುಬಿಟ್ಟು ಉಡುಪಿ ಅಂತ ಇದೆ. ಸೊ ಅದು ಸೆಟ್ ದೋಸೆ ಅಂತೂ ಯಾವಾಗಲೂ ನನ್ನ ಫೇವ್ರೇಟ್ ಆಗಿರ್ತಿತ್ತು. ಆ್ಯಂಡ್ ಕೋಲ್ಡ್ ಕಾಫಿ, ಬಿಕಾಸ್ ತುಂಬ ಬಿಸಿಲಿತ್ತು. ಆ್ಯಂಡ್ ವಿತ್ ದ್ಯಾಟ್ ಆಮೇಲೆ ಓಕೆ ಏನು ಸ್ವಲ್ಪ ಬೇಜಾರು, ಇನ್ನೊಂದು ಸರ್ತಿ ಬರೋಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ಇನ್ನವೇ ಫೈನಲಿ ಐಮ್ ಡನ್ ಆ್ಯಂಡ್ ಡಸ್ಟೆಡ್ ಅಂತ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಮನೆ ಕಡೆ ಹೊರಟೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಸೊ ಲೈಕ್ ಆಫ್ಟರ್ ಲಾಂಗ್ ಟೈಮ್ ಅಗೇನ್ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು. ಮತ್ತು ಬಸ್ ಸ್ಟಾಪ್ಸ್ ಎಲ್ಲೆಲ್ಲೋ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನನಗೂ ಕನ್ಫ್ಯೂಸ್ ಆಗೋಯಿತು ಎಲ್ಲಿ ಏನೋ ಅಂತ. ನನಗೆ ಅದೇ ಒಂದು ತಲೆನೋವಾಗ್ಬಿಟ್ಟಿತ್ತು, ಎಲ್ಲೇ ಹುಡ್ಕೋದಪ್ಪ ಅಂತ. ಆಮೇಲೆ ಜನಗಳು ಎಲ್ಲೆಲ್ಲಿ ಹೋಗ್ತಾರೋ ಅವ್ರನ್ನ ಫಾಲೋ ಮಾಡ್ಕೊಂಡು ಹುಡ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ಇದಾಗಿತ್ತು ನನ್ನ ಕಾಲೇಜಿನ ಕತೆ. ಹೋಪ್ ಯು ಆಲ್ಸೋ ಲೈಕ್ಡ್ ಇಟ್. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ.